ಹಲೋ ಗೈಸ್, ಇವತ್ತು ಬಂಗಡೆ ಮೀನು ತಗೊಬಂದಿದ್ದು. ಸೊ ಇವತ್ತು ಬಂಗಡೆ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇಟ್ಸ್ ಈಸಿ, ಆ ಥರ ಏನು ನಿಮಗೆ ಕಷ್ಟ ಅನ್ನೋದಿಲ್ಲ. ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ಇವತ್ತು ಶೇರ್ ಮಾಡ್ತೀನಿ. ಇದು ಚೆನ್ನಾಗಿರುತ್ತೆ ನೋಡಿ. ಓಕೆ ಗೈಸ್, ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಇದು ಫುಲ್ ತವಾ ಫ್ರೈ ಮಾಡ್ತಾ ಇರೋದ್ರಿಂದ ನಾನು ಮಧ್ಯದಲ್ಲಿ ಸ್ಲಿಟ್ ಹಾಕ್ಬಿಟ್ಟು ಇದನ್ನ ನಾವು ತೊಳೆದ್ಬಿಟ್ಟು ಮಸಾಲೆ ಹಾಕುವ. ಸೊ ಕ್ಲೀನ್ ಮಾಡಿ ತೊಳೆದು ನಾನು ಎಲ್ಲ ಮಾಡಾಯಿತು. ಇವಾಗ ಏನು ಮಸಾಲ ಹಾಕ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ಇದಕ್ಕೆ ಫಸ್ಟ್ ಮೇನ್ ಬಂದ್ಬಿಟ್ಟು ಚಿಲ್ಲಿ ಪೌಡರ್. ಸೊ ಚಿಲ್ಲಿ ಪೌಡರ್ ತೊಗೊಳ್ಳಿ, 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ, 3 ಫಿಶ್ ಇರೋದ್ರಿಂದ. ಇಲ್ಲ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಓಕೆ, ಸೊ ಚಿಲ್ಲಿ ಪೌಡರ್ ಆಯಿತು. ನೆಕ್ಸ್ಟ್ ನಾವು ತಗೊಳ್ಳೋಣ ಸ್ವಲ್ಪ ಸಾಲ್ಟ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸಾಲ್ಟ್ ಹಾಕೋತಾ ಇದ್ದೀನಿ. ಓಕೆ ಸೊ ಆಮೇಲೆ ಇನ್ನೊಂದು ಅರಿಶಿನ ಪುಡಿ. ಸೊ ಅರಿಶಿನ ಪುಡಿನ ತೊಗೊಳ್ಳಿ, ಹಾಕಿ ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕು, ಅಷ್ಟೇನು ಬೇಕಾಗಿರೋದು. ಆ್ಯಂಡ್ ಇದರಲ್ಲಿ ನಾನು ಯಾವಾಗಲೂ ಮಾಡೋ ಟೈಮಲ್ಲಿ ನಾನು ಆ್ಯಡ್ ಮಾಡೋದು ಕಡಲೆ ಹಸಿಟ್ಟು. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಸಿಟ್ಟು. ಥಿಕ್ನೆಸ್ ನೋಡಿ, ನಿಮಗೆ ತುಂಬ ಕ್ರಿಸ್ಪಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲಾಗಿ ಸಾಕಾಗುತ್ತೆ. 3 ಫಿಶ್ಗೆ ಒಂದು 2ರಿಂದ 3 ಸ್ಪೂನ್ ಯೂಸ್ ಮಾಡ್ಕೊಳ್ಳಿ ನೋಡಿ. ಓಕೆ, ಆ್ಯಂಡ್ ಇಲ್ಲಿ ಲೆಮನ್. ಸೊ ನಿಮಗೆ ಸ್ವಲ್ಪ ಲೆಮನ್ನ ಸ್ಕ್ವೀಸ್ ಮಾಡ್ತೀನಿ ಅಷ್ಟೇ. ಹಾಗೆ ಲೆಮನ್ ಜೊತೆ ಒಂದು ಸ್ವಲ್ಪನೇ ಪೆಪ್ಪರ್ ಪೌಡರ್. ಸೊ ಪೆಪ್ಪರ್ ಪೌಡರ್ ಒಂದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಸೊ ಸ್ವಲ್ಪ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ಅಷ್ಟು. ಸೊ ಇದನ್ನ ಒಳ್ಳೆ ಕಲಿಸ್ಕೊಡಿ. ಸೊ ಕೆಲವರು ಎಣ್ಣೆ ಯೂಸ್ ಮಾಡ್ತಾರೆ, ಬಟ್ ನಾನು ತವಾ ಫ್ರೈ ಮಾಡೋದ್ರಿಂದ ನಾನು ಎಣ್ಣೆ ಹಾಕಲ್ಲ. ಸೊ ಇದಕ್ಕೆ ಹಾಗೇ ನಾನು ವಾಟರ್ ಮಿಕ್ಸ್ ಮಾಡಿಬಿಟ್ಟು ಒಂಥರ ಪೇಸ್ಟ್ ಮಾಡ್ತೀನಿ. ಸೊ ನೋಡಿದ್ರೆ ಈ ಥರ ಪೇಸ್ಟ್ ರೆಡಿ ಮಾಡಿಕೊಂಡಿದ್ದೀನಿ. ಓಕೆ, ಇಷ್ಟೇ ಸಾಕು, ನಾನು ಇದೇ ಥರ ಮಾಡ್ಕೊಳ್ಳೋದು. ಸೊ ಈ ಪೇಸ್ಟ್ಗೆ ಈಗ ನಾವು ಫಿಶ್ನ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು, ಏನು ನೀವು ಒಂದು ಹಾಫ್ ಆನ್ ಅವರ್ 1 ಅವರ್ ಇಡೋದೇನು ಬೇಕಿಲ್ಲ. ನಾನು ಊಟ ಮಾಡೋಕ್ಕಿಂತ ಮುಂಚೆ ಒಂದು 15 to 20 ಮಿನಿಟ್ಸ್ ಮ್ಯಾಕ್ಸ್ ಇಡ್ತೀನಿ, ಒಳ್ಳೆ ಟೇಸ್ಟಾಗಿರುತ್ತೆ. ಸೊ ಈ ಕಟ್ಸ್ ಆಗಿದೆಯಲ್ಲ ಅದರೊಳಗಡೆ ಎಲ್ಲ ಆ್ಯಡ್ ಮಾಡಿ, ಸೊ ದ್ಯಾಟ್ ಮಸಾಲೆ ಎಲ್ಲ ಅದರೊಳಗಡೆ ಹೋಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಚಳಿಗೂ ಒಳ್ಳೆ ಫಿಶ್ ಫ್ರೈ. ಸೊ ಇದೆಲ್ಲ ಮಸಾಲಾನ ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ರೆಸ್ಟಲ್ಲಿ ಇಡೋಣ, ಆಮೇಲೆ ಫ್ರೈ ಮಾಡೋಣ. ಓಕೆ, ಸೊ ನೋಡಿ ಗೈಸ್, 3 ಮ್ಯಾರಿನೇಟ್ ಮಾಡಿದ್ದೀನಿ, ಮಸಾಲ ಒಳ್ಳೆ ಚೆನ್ನಾಗಿ ಹಾಕಿದ್ದೀನಿ ಎಲ್ಲ. ಸೊ ಇದನ್ನ ಒಂದು 10 to 15 ಮಿನಿಟ್ಸ್ ಬಿಡೋಣ. ಸೊ ಆಮೇಲೆ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಗೈಸ್, 3 ಫಿಶ್ ಮ್ಯಾರಿನೇಟ್ ಆಗಿದೆ, ಈಗ ಫ್ರೈ ಮಾಡೋಣ. ಸೊ ಪ್ಯಾನಲ್ಲಿ ಎಣ್ಣೆ ಹಾಕಿದ್ದೀನಿ. ಸೊ ವಿಲ್ ಟೇಕ್ 1 ಪೀಸ್. ಇದು ಬಂದು ಮೂರನೇದು. ಸೊ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಆಗಲಿ. ಸೊ ಬನ್ನಿ ಗೈಸ್, ನೋಡೋಣ ಏನು ಆಗ್ತಿದೆ ಫಿಶ್ ಅಂತ. ಓಕೆ, ಸೊ ಇದನ್ನ ಕ್ಲಿಕ್ ಮಾಡಬೇಕು. ಒಳ್ಳೆ ಕೋಟ್ ಆಗಿದೆ. ಇದು ನಾವು ಯು ಕ್ಯಾನ್ ಸಿ ಇಟ್, ಗೋಲ್ಡನ್ ಬ್ರೌನ್ ಕಲರ್ ಚೆನ್ನಾಗಿ ಬಂದಿದೆ. ಸೊ ಬೆಂದಿದೆ ಕೆಳಗಡೆ ಲೇಯರ್ ಅಂತ. ಸೊ ಬೇಲಿ ಸೆಕೆಂಡ್ ನೈಸ್. ಸೊ ಇದೊಂದು 5 ಮಿನಿಟ್ಸ್ ಈ ಕಡೆ ಬೇಲಿ. ಸೊ ಬೆಂದ ತಕ್ಷಣ ನಮ್ಮ ಬಾಂಗ್ಡಾ ಫ್ರೈ ಇಸ್ ರೆಡಿ. ಸೊ ಗೈಸ್, 2 ಕಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿದೆ. ಸೊ ಇದನ್ನ ತೆಗ್ದುಬಿಡೋದ ಆ್ಯಂಡ್ ಊಟ ಮಾಡೋಣ ಬನ್ನಿ. ಸೊ ಗೈಸ್, ಇಲ್ಲಿ ನೋಡಿ ಫಿಶ್ ಫ್ರೈ ರೆಡಿಯಾಗಿದೆ. ಸ್ವಲ್ಪ ಆನಿಯನ್ ಮತ್ತು ಲೆಮನ್ ಜೊತೆಗೆ
ಇದು ಅನ್ನ ಸಾಂಬಾರು ಬಂದು ಟೊಮೊಟೊ ರಸಮ್ ನೆನೆ ಮಾಡಿದ್ದು ನಾನು. ಸೊ ಅದ್ರ ಜೊತೆಗೆ ಫಿಶ್ ಫ್ರೈ, ಬಾಂಗ್ಡಾ ಫಿಶ್ ಫ್ರೈ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಬಿಸಿ ಬಿಸಿ ಅನ್ನಕ್ಕೂ ಒಳ್ಳೆ ಟೊಮೊಟೊ ರಸಮ್ಗೂ ಈ ಚಳಿ ವೆದರ್ಗೆ ಯಮ್ಮಿ ಗೈಸ್, ಮಸ್ತಾಗಿರುತ್ತೆ. ಒಂದ್ಸರಿ ಮಾಡಿ. ಸಿಂಪಲ್ಲಾಗಿದೆ ಬಾಂಗ್ಡಾ ಫ್ರೈ, ಆ ಥರ ಏನು ಕಷ್ಟ ಇಲ್ಲ. ಸೊ ಸಿಂಪಲ್ಲಾಗಿದೆ, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಜೊತೆ ಸೇರಿಸಿ ಮಾಡಿಬಿಟ್ಟು ಊಟ ಮಾಡಿ. ನೋಡಿ ಏನು ಕ್ರಿಸ್ಪಿಯಾಗಿದೆ ನೋಡಿ. ಸೊ ಇದನ್ನ ಅನ್ನಕ್ಕೆ ಹಾಕ್ಕೊಂಡು ತಿಂತಾ ಇದ್ದರೆ ವಾವ್ ಗೈಸ್, ಸಕ್ಕತ್ತಾಗಿರುತ್ತೆ. ಮಾಡಿ ಊಟ ಮಾಡಿ. ಥ್ಯಾಂಕ್ ಯು, ಬಾಯ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.